ಅಣ್ಣ ನಾನು ಮರ್ತೇ ಬಿಟ್ಟಿದ್ದೆ ಇಂಥ ಮುಖ್ಯವಾದ ವಿಚಾರನ ಹೇಗೆ ಮರ್ತೆ ರೀ ನಾನು ಮರ್ತ್ಬಿಟ್ಟಿದ್ದೆ ಗೃಹ ಪ್ರವೇಶಕ್ಕೆ ನಾವು ಸ್ವಲ್ಪ ಲೇಟಾಗಿ ಹೋಗ್ಬೋದಲ್ವಾ? ನನಗೆ ಗೊತ್ತು ನಿಮಗೆ ತುಂಬ ಕೋಪ ಬಂದಿದೆ ಅಂತ. ನಾನು ಅಲ್ಲಿಂದ ಬೇಗ ಬರಬೇಕು ಅಂತಲೇ ಅಂದ್ಕೊಂಡೆ. ಆದರೆ ರೀ ಅಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಾದರೆ ನಿಮಗೆ ಬಂದಿರೋ ಕೋಪ ಎಲ್ಲ ಕರಗಿ ನೀವೆಷ್ಟು ಖುಷಿ ಪಡ್ತೀರಾ ಗೊತ್ತಾ? ಅದನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ನಾನು ಓಡಾಡ್ ಬಂದೆ. ಬನ್ನಿ ಗೃಹ ಪ್ರವೇಶಕ್ಕೆ ಹೋಗಿ ಬರೋಣ. ಯಾಕೆ ಊಟ ಮುಗಿಸಿರ್ತಾರಲ್ಲ ಅವ್ರ ಎಂಜಿನಿಯರ್ ಐತಕ್ಕ? ನನ್ನ ಹೆಂಡತಿ ಲಕ್ಷ್ಮಿ ಅಷ್ಟು ಬಿಸಿ ಇದ್ರು ನನ್ನ ಜೊತೆ ಬರ್ತಾಳೆ ಅಂತ ಅನ್ಕೊಂಡಲ್ಲ, ಅದು ನನ್ನ ತಪ್ಪು. ಒಂದೊಂದ್ಸಲ ನಾನು ಭ್ರಮೇಲಿರ್ತೀನಿ. ನನ್ನ ಲಕ್ಷ್ಮಿ ನಾನು ಹೇಳ್ದಂಗೆಲ್ಲ ಕೇಳ್ತಾಳೆ, ನನ್ನ ಕಷ್ಟ ಸುಖ ಸ್ಪಂದಿಸ್ತಾಳೆ, ಇದೆಲ್ಲ ಅನ್ಕೊಂತೀನಿ ನೋಡು, ಅದು ನನ್ನ ಮುಟ್ಟಾಳ್ತನ. ಲಕ್ಷ್ಮಿ ನಾನು ಒಂದೊಂದ್ಸಲ ಮರ್ತೇ ಹೋಗ್ತೀನಿ. ಹೆಂಡತಿ ಗಂಡಂಗಿಂತ ಬಿಸಿ ಇರ್ಬೇಕಾದ್ರೆ ಗಂಡ ಏನ್ ಮಾಡ್ಬೇಕು ಹೇಳು? ಸೈಲೆಂಟಾಗಿ ಮೂಲೆಯಲ್ಲಿ ಕೂತಿರ್ಬೇಕು. ಅದನ್ನ ಬಿಟ್ಟು ನಾನು ಇದೆಲ್ಲ ಮಾಡಕ್ ಕೊಟ್ಟಿದ್ನಲ್ಲ, ಇದು ನಾನು ಮಾಡಿದ ದೊಡ್ಡ ತಪ್ಪು. ನಾನು ಲೇಟಾಗಿ ಬಂದಿದ್ದು ತಪ್ಪು. ಆದ್ರೆ ನೀವು ಹೀಗೆಲ್ಲ ಹೇಳಿ ನನ್ನ ಮನಸ್ಸನ್ನ ನೋಯಿಸ್ಬೇಡಿ. ಅಯ್ಯೋಯ್ಯೋ ಲಕ್ಷ್ಮಿ, ನೀನ್ ನೊಂದ್ಕೊಂಬೇಡ. ಅದೆಲ್ಲ ಏನಿದ್ರು ನನ್ನ ಕೆಲಸ ತಾನೆ. ಸರ್, ಮೀರವ್ರು ಬಂದಿದ್ದಾರೆ. ಸೊ ಏನು ಡಿಸೈಡ್ ಮಾಡಿದ್ರಿ ಸರ್? ಏನೇ ಮಾಡಿದ್ರು ಆದಷ್ಟು ಬೇಗ ಮಾಡಬೇಕು, ಮುಗಿಸ್ಬೇಕು ಅಂತ ಒಂದು ಸಾರಿ ಡಿಸೈಡ್ ಮಾಡಿದ್ಮೇಲೆ ಡಿಲೇ ಮಾಡಬಾರ್ದು. ಯಾವಾಗ ಅನ್ಕೊಂಡಿದ್ದೀರಾ? ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರಾ ಅಂತ. ನನಗೆ ಗೊತ್ತು. ಮೀರಾ ಮೇಡಮ್, ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ನಮಗಿಂತ ನಿಮಗೆ ಕೋಪ ಸ್ವಲ್ಪ ಜಾಸ್ತಿ ಇರಂಗೆ ಕಾಣ್ತಾ ಇದೆ. ನೀವು ಹೇಳೋದು ನಿಜ. ಯಾವ ಥರ ಇದ್ದೆ ನಾನು? ನನ್ನ ಈ ಮಟ್ಟಿಗೆ ತಂದು ಕೂರಿಸಿ ಹೇಳ. ಅವಳು ನಮ್ಮ ಹತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಆದರೆ ಹಂಗಂತ ಅವಸರ ಬಿದ್ದು ಇಂಥ ಟೈಮಲ್ಲಿ ಎಡವಟ್ಟು ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಅವಳನ್ನ ಕೊಲೆ ಮಾಡಿಸೋ ವಿಚಾರನ ಕೈ ಬಿಟ್ಟಿದ್ದೀವಿ ಅಂತ ಅರ್ಥ. ನೋಡಿ, ಅವತ್ತು
ನೀವು ಫೋನಲ್ಲಿ ಮಾತಾಡಿದ್ದು ನಾನು ಕೇಳಿ ನನಗೂ ರೋಷ ಇತ್ತು. ಆದರೆ ಏನಮ್ಮ ಮಾಡ್ತೀಯ, ರಾಜಕೀಯದಲ್ಲಿ ರೋಷ ದ್ವೇಷ ಇರೋ ಹುಲಿ ಸಿಂಹಕ್ಕಿಂತ ಕುತಂತ್ರ ಇರೋ ನರಿನೇ ಎಷ್ಟೋ ವಾಸಿ. ಅದಕ್ಕೇನೆ ಬೆಲೆ ತುಂಬ ಜಾಸ್ತಿ. ಮೀರಾ ಅವರೇ, ನಾನು ಅವಾಗವಾಗ ಹುಲಿ ಸಿಂಹ ಆಗೋಕ್ಕೆ ಹೋಗಿ ಇಲಿ ಆಗ್ಬಿಟ್ಟಿದ್ದೀನಿ. ನಮ್ಮ ಗೋವಿಂದ ಅವತ್ತೇ ಹೇಳ್ದ ಅವಸರ ಮಾಡಬೇಡಿ ಅಂತ. ಆದರೆ ನಾನು ಅವತ್ತೇ ಅವನ ಮಾತು ಕೇಳಿದರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಈಗ ನನ್ನ ತಮ್ಮನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸೋಣ ಅಂತ ಇದ್ದೀನಿ. ಇವಾಗ ನಾನೇನಾದ್ರು ಅವಳನ್ನ ಕೊಲೆ ಮಾಡೋಕ್ಕೆ ಹೋದರೆ ಅಥವಾ ಕೊಲೆ ಮಾಡಿದ್ರೆ ನನ್ನ ತಲೆ ಮೇಲೆ ದೊಡ್ಡ ಅಪವಾದ ಬಂದು ನನಗೆ ದೊಡ್ಡ ರಿಸ್ಕ್ ಆಗುತ್ತೆ. ಅದಕ್ಕೆ ಇಂಥ ಟೈಮಲ್ಲಿ ಅಂಥ ಸಾಹಸ ಅಲ್ಲ ನನಗೆ ಬೇಡ. ಹಾಗಂತ ಇಷ್ಟೆಲ್ಲ ಮಾಡಿರೋ ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀರಾ? ಅವಳೇನಾದರೂ ಎಲೆಕ್ಷನ್ ನಿಂತ್ರೆ ನಿಮ್ಮ ತಮ್ಮ ಗೆದ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರಾ ಅಂತ. ನಂಗೆ ಗೊತ್ತು. ನೀವು ಹೇಳಿದ್ರಲ್ಲ, ಇದು ಒಳ್ಳೆ ಪಾಯಿಂಟ್. ಅವಳನ್ನ ಸುಮ್ಮನೆ ಬಿಡ್ತೀನೋ ಇಲ್ವೋ ಅದೆಲ್ಲ ವಿಷಯ. ಆದರೆ ಅವಳು ಎಲೆಕ್ಷನ್ ನಿಂತರೆ ನನ್ನ ತಮ್ಮ ಖಂಡಿತ ಗೆಲ್ಲಕ್ಕಾಗಲ್ಲ. ಅದಕ್ಕೆ ಅವಳು ಎಲೆಕ್ಷನ್ಗೆ ನಿಲ್ಲೇಬಾರ್ದು, ನಾಮಿನೇಷನ್ ಫೈಲೂ ಮಾಡಬಾರ್ದು. ಸದ್ಯಕ್ಕೆ ಅಷ್ಟು ಸಾಕು, ಬಾಕಿದು ಆಮೇಲೆ ನೋಡ್ತಾನೆ. ಅದು ಹೇಗೆ ಸಾಧ್ಯ? ಅವಳು ಎಲೆಕ್ಷನ್ಗೆ ನಿಂತೇ ನಿಲ್ತಾಳೆ. ನಿಲ್ಲಲ್ಲ. ನಿಲ್ಲದೆ ಇರೋ ಥರ ನಾವು ಮಾಡ್ತೀವಿ. ನಮ್ಮ ಗೋವಿಂದ ಕೊಟ್ರ ಐಡಿಯಾ ಇದು. ನಾಮಿನೇಷನ್ ಟೈಮಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿಬಿಟ್ರೆ ಈ ಪ್ರಾಬ್ಲಮ್ ಬರೋದೇ ಇಲ್ವಲ್ಲ. ನಾಮಿನೇಷನ್ನು ಫೈಲ್ ಮಾಡೋಕ್ಕಾಗಲ್ಲ, ಹಾಗೆ ಎಲೆಕ್ಷನ್ಗೂ ನಿಲ್ಲಕ್ಕಾಗಲ್ಲ. ಎಲ್ಲೋ ಹೋದವಳು ಕಾಣ್ತಿಲ್ಲ, ಮನೆ ಬಂದಿಲ್ಲ ಅಂತ ಆಗುತ್ತೆ ಅಷ್ಟೇ. ಅಂದ್ರೆ ಅವಳು ಇಷ್ಟೆಲ್ಲ ಅವಮಾನ ಮಾಡಿದ್ರು ನಿಮ್ಗೆ? ಮೀರಾ ಅವರೇ,